ನಿಮ್ಮ ಸಿನಿಮಾ ತಂಡದಲ್ಲಿ ಡೈರೆಕ್ಟ್ರು ವಿಜಯ, ಪ್ರೊಡ್ಯೂಸರು ರಾಘವೇಂದ್ರ, ನೀವಿಬ್ಬರು ಸೇರಿ ನಿಮ್ಮ ಹೆಸರು ಇಬ್ಬರಲ್ಲೂ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಾವು ಅವಾಗ ಇನ್ಫ್ಯಾಕ್ಟ್ ಕತೆ ಹೇಳಕ್ಕೆ ಬಂದಾಗಲೇ ತಮಾಷೆ ಮಾಡ್ಕೊಂಡ್ವಿ. ನಿರ್ದೇಶಕರು ವಿಜಯ್, ನಿರ್ಮಾಪಕರು ರಾಘವೇಂದ್ರ, ನಟ ವಿಜಯ್ ರಾಘವೇಂದ್ರ ಇವತ್ತು ಗುರುವಾರ ಸಿನಿಮಾ ರಿಲೀಸ್ ಮಾಡಿದ್ದಾರೆ. 7 ಸ್ಟಾರ್ ಸಿನಿಮಾ ಅಂತ ಹೇಳಿದ್ರು. ಇವತ್ತು 7ನೇ ತಾರೀಕು. ಎಲ್ಲವೂ ಕೂಡ ಪಾಪ ಎಲ್ಲ ಏನಾಗುತ್ತೆ, ನಮ್ಮ ಸಮಾಧಾನಕ್ಕೆ, ನಮ್ಮ ಖುಷಿಗೆ, ನಮ್ಮ ಒಂದು ಆತ್ಮವಿಶ್ವಾಸಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ಆತ್ಮವಿಶ್ವಾಸ ಇನ್ನೂ ಗಟ್ಟಿಯಾಗುತ್ತೆ ಅನ್ನೋ ಒಂದು ಉದ್ದೇಶ, ಭರವಸೆ ಎಲ್ಲ ನನಗಿದೆ. ಮಾರ್ಚ್ 17 ನಮ್ಮ ಬಾಸ್ ಅಪ್ಪು ಬಾಸ್ ಅವರ ಹುಟ್ಟುಹಬ್ಬ. ಜಾಕಿ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಅಪ್ಪು ಸರ್ನ ಈ ಸಂದರ್ಭದಲ್ಲಿ ಏನಾದ್ರು ನೆನ್ಪು ಮಾಡಿ, ಯಾವುದಾದ್ರೂ ಎಲ್ಲೂ ಹೇಳದಂಥ ವಿಚಾರ, ನೀವು ಅವ್ರ ಜೊತೆ ಕಳೆದಂಥ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಸರ್. ಇಲ್ಲ, ಅಪ್ಪು ಅವ್ರ ಜೊತೆ ನನ್ನ ಬಾಲ್ಯ ಕಳೆದಿದ್ದೀನಿ, ಸಾಕಷ್ಟು ಬಾಲ್ಯ ಕಳೆದಿದ್ದೀನಿ. ಅವರು ಯಾವಾಗಲೂ ಅವ್ರ ಜೊತೆಲೇ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಎಸ್ಪೆಷಲಿ ಚೆನ್ನೈಗೆ ಹೋಗಬೇಕಾದ್ರೆ ಅಥವಾ ಗಾಜನೂರ್ಗೆ ಹೋಗ್ಬೇಕಾದ್ರೆ ನನ್ನ ಸ್ಕೂಲಿಗೆ ರಜಾ ಹಾಕಿ ನನ್ನ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಆಮೇಲೆ ಮಾರ್ಚ್ 17ನೇ ತಾರೀಕು ಜಾಕಿ ರಿಲೀಸ್ ಆಗ್ತಿರೋದು, ಅವರ ಫ್ಯಾನ್ ಆಗಿ ನನಗೆ ಭಾಳ ಹೆಮ್ಮೆ ವಿಚಾರ. ನಾನು ಜಾಕಿ ಸಿನಿಮಾದ ಭಾಳ ದೊಡ್ಡ ಅಭಿಮಾನಿ. ಸೂರಿ ಅವರು ಅಪ್ಪು ಅವ್ರನ್ನ ಯಾವ ರೀತಿ ಆ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದರು, ಆ ಅಪ್ಪು ಅವರ ಡ್ಯಾನ್ಸ್ ಆಗಿರ್ಬೋದು, ಅಪ್ಪು ಅವರ ಫೈಟ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಅಪ್ಪು ಅವ್ರಿಗಿರುವಂಥ ಒಲವಾಗಿರ್ಬೋದು, ಅದು ಪ್ರತಿಯೊಂದು ಸಿನಿಮಾದಿಂದ ಸಿನಿಮಾಗೆ ಬೆಳೀತಾನೆ ಹೋಯಿತು. ಸೊ ಅವರ ಪ್ರೀತಿ ನಮಗೆಲ್ರಿಗೂ ಒಂದು ಕಡೆ ಸೋಕಿದೆ. ಹಾಗಾಗಿ ಅವರು ಹಾಕಿದ ಹೆಜ್ಜೆಯಲ್ಲಿ ಅವ್ರಿಗಿದ್ದಂಥ ಏನು ಹೇಳ್ತಾರೆ, ಆ ಸಾಮರ್ಥ್ಯ ಏನಿದೆ, ಆ ಶ್ರದ್ಧೆ ಏನಿದೆ, ಅವೆಲ್ಲವನ್ನು ನಾವು ಸ್ವಲ್ಪ ಭಾಳ ದೂರದಿಂದ ನೋಡಿ ಗೌರವ ಕೊಟ್ಟು ಅದನ್ನು ಪಾಲಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್. ನನಗೂ ಆಸೆ. ಅದ್ಭುತವಾದ ಸಿನಿಮಾನ ನಾನು ನೋಡಿದ್ದೀನಿ, ತುಂಬ ಇಷ್ಟ ಆಯಿತು, ತುಂಬ ಡಿಫ್ರೆಂಟ್ ಆಗಿದೆ. 100% ಜನಕ್ಕೆ ಇದು ಒಳ್ಳೆಯ ಮನೋರಂಜನೆ ಕೊಡುವಂಥ ಸಿನಿಮಾ, ಸೀಟಂಚಿನಲ್ಲಿ ಕೂರಿಸುವಂಥ ಸಿನಿಮಾ. ಫೈನಲಿ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಹೊಸಬ್ರನ್ನ ಬೆಳೆಸಿ, ಹೊಸಬರು ಏನೋ ಒಂದು ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಿರ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ. ಅವ್ರನ್ನ ಉಳಿಸಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ. ಇಲ್ಲ, ಏನಾಗುತ್ತೆ, ಒಬ್ಬ ಆಡಿಯನ್ಸ್ಗೆ ಸಿನಿಮಾ ಮಾಡಿರೋನು ಹೊಸಬನ, ಅವನು ಕಷ್ಟಪಟ್ಟು ಮಾಡಿದಾನ, ಅವನು ಇಷ್ಟಪಟ್ಟು ಮಾಡಿದಾನ, ಅವನು ಯಾವ ಪರಿಸ್ಥಿತಿಯಲ್ಲಿ ಮಾಡಿದಾನ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಅದು ಅಗತ್ಯ ಇಲ್ಲ. ನಾವೇನು ಹೇಳ್ತೀವಿ, ನಮ್ಮ ಸಿನಿಮಾ ಮಾಡಿದ್ದೀವಿ, ನಾವು ಮನೋರಂಜನೆಗೆ ಮಾಡಿದ್ದೀವಿ ಅಂತ ಮನೋರಂಜನೆ ಕೊಡ್ತಿದ್ದೀವ, ಅಷ್ಟೇ ಮ್ಯಾಟ್ರ್ ಆಗೋದು. ನಿಮಗೆ ಮನೋರಂಜನೆ ಸಿಗ್ತಾ ಇದೆಯಾ, ಆವಾಗ ಈತ ಹೊಸಬ, ಈತ ಹಳಬ, ಈ ಥರ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಮಾತಾಡ್ಬೋದು. ಸೊ ಥಿಯೇಟ್ರಿಗೆ ಬಂದು ನೋಡಾದ್ಮೇಲೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋದಕ್ಕಾಗುತ್ತೆ. ಸೊ ಥಿಯೇಟ್ರ್ವರೆಗೂ ಬಂದಿದ್ದೀವಿ, ಥಿಯೇಟ್ರ್ವರೆಗೂ ನೀವು ಬನ್ನಿ. ಸೊ ನೀವು ನಮಗೆ ಕೊಡುವಂಥ ಆಶೀರ್ವಾದ ಆಗಲಿ, ಪ್ರೋತ್ಸಾಹ ಆಗಲಿ, ಇನ್ನೊಂದು ಹೆಜ್ಜೆ ಇಡೋದಕ್ಕೆ ನಮ್ಗೆ ಅವಕಾಶ ಕೊಡುತ್ತೆ. ಎಲ್ಲ ಸಿನಿಮಾ ಅಂದರೆ ಎಲ್ಲ ಜಾನರ್ಗಳಲ್ಲೂ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದಾರೆ. ನಿಮಗೊಂದು ಡ್ರೀಮ್ ಅಂತ ಇದ್ದೇ ಇರುತ್ತೆ, ಈ ಥರದೊಂದು ಮಾಡಬೇಕು, ನಾನು ಈ ಥರ ಒಂದು ಸಿನಿಮಾ ಮಾಡಬೇಕು, ಆ ಥರದ್ದು ಏನಾದ್ರು ಇದೆಯಾ ಅಂತೇಳಿ ನಿಮ್ಮ ಫ್ಯಾನ್ಸ್ಗೆ ಹೇಳೋದಾದರೆ? ನಾನು ಮುಂಚೆನೇ ಹೇಳ್ಕೊಂಡಿದ್ದೆ, ನನಗೆ ಒಂದು ಸ್ಪ್ಯಾಸ್ಟಿಕ್ ಪೇಷಂಟ್ ಪಾತ್ರ ಮಾಡೋಕ್ಕೆ ನನಗೆ ಬಹಳ ಆಸೆ ಇದೆ. ಅಂದರೆ ವಿಕಲಚೇತನರು ಅಂತ ಹೇಳ್ತಾರಲ್ಲ, ಆ ರೀತಿ. ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ, ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ ಒಂದು ಈ ಡಿಪ್ಲೊಮಾ ಟೀಮ್ಗೆ ಒಂದು ಕಥೆ ಮಾಡಿದರು. ಅದರಲ್ಲಿ ಕೂಡ ನಾನು ಈ ಪಾತ್ರ ಮಾಡಿದ್ದೆ. ಆವಾಗ ನಮಗೆ ತಮಿಳುನಾಡಿನ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು, ನನಗೆ ಜಯಲಲಿತಾ ಪ್ರಶಸ್ತಿ ಸಿಕ್ಕಿತ್ತು. ಸೊ ಆ ಥರ ಒಂದು ಪಾತ್ರ, ಒಂದು ಒಳ್ಳೆ ಕಥೆ ಇದ್ದು ಅದು ಒಳ್ಳೆ ಒಂದು ಸಿನಿಮಾ ಆಗ್ಬೋದು ಅಂದರೆ ಆ ಥರ ಪಾತ್ರ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಸರ್, ಆಲ್ಮೋಸ್ಟಲ್ ಆಗಿ ಸಿನಿಮಾ ಅಂತ ಬಂದರೂ ಕೂಡ ಈ ಕತ್ತಲಿರುವಂಥ ಚೈನ್ ನೀವು ತೆಗಿಲ್ಲ, ಅದೇ ಚೈನಲ್ಲಿ ಇರುತ್ತೆ. ಈ ಚೈನ್ನ ವಿಶೇಷತೆ ಏನು ಅಂತ ಹೇಳಿ ನಾನು ಸಾಕಷ್ಟು ಬಾರಿ ಅಬ್ಸರ್ವ್ ಮಾಡಿದ್ದೀನಿ. ಹೇಳ್ಕೋಬಹುದಾ, ಬೇಜಾರಿಲ್ಲ ಅಂದರೆ? ಬೇಜಾರಿಲ್ಲ, ಇದು ನಮ್ಮ ತಾಯಿ ನನಗೆ ಕೊಟ್ಟಿದ್ದು. ಇದು 1999 ಏನೋ ಇದು ಒಬ್ಬರು ಸ್ವಾಮೀಜಿ ಕೊಟ್ಟರು. ನಮಗೆ ಅವಾಗೆಲ್ಲ ನಂಬಿಕೆ ಇರಲಿಲ್ಲ. ಸ್ವಾಮೀಜಿ ಏನಪ್ಪಾಜಿ ಹಾಗೆ ಹೇಗೆ ಅಂತ. ಆವಾಗ ನಮ್ಮಮ್ಮ ಒಂದು ಕೆಲಸ ಮಾಡಿ, ನಿನಗೆ ಯಾಕಪ್ಪ, ನಾನು ಕೊಡ್ತಿದ್ದೀನಿ ಅಂತ ಅನ್ಕೋ ಅಂಥೇಳಿ ಇದನ್ನು ಚೇಂಜ್ ಮಾಡಿ ನಮ್ಮಮ್ಮ ನನ್ನ ಕತ್ತಿಗೆ ಹಾಕಿದ್ರು. ತೆಗಿಬೇಡ ಅಂತ ಹೇಳಿದ್ರು, ತೆಗ್ದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.